ಇವತ್ತು ಅವರು ಮಾಡಿರ್ತಕ್ಕಂಥ ಒಂದು ಇದು ಇವತ್ತು ನಮಗೆ ಇಲ್ಲಿ ಸರ್ಕಾರ ರಚಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ಇದು ಒಂದು ಅಭಿಯಾನ ಅಷ್ಟೇ ಅಲ್ಲ, ಈ ದೇಶಾದ್ಯಂತ ಹೋರಾಟ ಆಗ್ಬೇಕು, ಈ ಮತ ಕಳ್ಳತನ ನಿಲ್ಲಬೇಕು. ನ್ಯಾಯಯುತವಾದಂತ ಚುನಾವಣೆ ಆದಾಗ ಮಾತ್ರ ಇವತ್ತು ಬಿಜೆಪಿ ಅವರ ಆಟ ಬಯಲಾಗ್ತದೆ ಅಂತಕ್ಕಂಥ ಮಾತನ್ನ ನಾವು ಹೇಳಿಕ್ ಬಯಸ್ತೇವೆ. ಯಾಕಂದ್ರೆ ಬರೀ ಕೋಮು ಗಲಭೆನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಇರ್ಬೋದು. ಇವತ್ತು ಅವ್ರ ಯಾವುದೇ ಅಭಿವೃದ್ಧಿ ಪರ ಚಿಂತನೆ ಇಲ್ಲ. ಇವತ್ತು ಸಮಾಜದ ನಡುವೆ ಇವತ್ತು ಏನು ದ್ವೇಷ ಭಾವನೆ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ದೇಶವನ್ನು ಏನು ಆಡಳಿತ ಮಾಡ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಮತ ಕಳ್ಳತನದ ವಿರುದ್ಧ ಇವತ್ತು ಹೋರಾಟ ಮಾಡ್ತಕ್ಕಂಥ ಏನ್ ರಾಹುಲ್ ಗಾಂಧೀಜಿ ಅವರ ಒಂದು ನೇತೃತ್ವದಲ್ಲಿ ದೇಶಾದ್ಯಂತ ಇದು ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸ ಏನು ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹಿರಿಯರು ಮಾಜಿ ಸಚಿವರಂತ ಅಮರೇಗೌಡ ಬಳ್ಳಾಪುರಣ್ಣವರ ನೇತೃತ್ವದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ.ಡಿ. ಸುನೀಲ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತು ಸಂಸದರು ಎಲ್ಲ ಪಕ್ಷದ ಹಿರಿಯ ಮುಖಂಡಗಳು ಇವತ್ತು ಮುಂಚೂಣಿ ಘಟಕದ ಅಧ್ಯಕ್ಷಗಳು ಇವತ್ತು ಮಹಿಳಾ ಘಟಕದ ಎಲ್ಲ ಮುಂಚೂಣಿ ಇವತ್ತು ಅಧ್ಯಕ್ಷಗಳು ಎಲ್ಲರೂ ಸೇರಿ ಈ ಒಂದು ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ. ಮುಂದೆ ಇದಕ್ಕೂ ಹೆಚ್ಚಿಗೆ ಹೋರಾಟವನ್ನ, ಯಾಕಂದ್ರೆ ಇದು ನಮ್ಮ ಹಕ್ಕನ್ನ ಕಸ್ಕೊಳ್ತಕ್ಕಂಥ ಕೆಲಸವನ್ನ ಏನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಮತದಾರರ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವ ಅಮರೇಗೌಡ ಸಾಹೇಬ್ರವರೇ, ಮತ್ತೊಬ್ಬ ಮಾಜಿ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಂಗಣ್ಣ ಕಡಿ ಸಾಹೇಬ್ರವರೇ, ಸಹೋದರರು ಜನರೇ, ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಅಂತಿಮಗಳಾದ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಇವತ್ತು ಮತದಾನ ಮಾಡಿ ಈಗಾಗಲೇ ನೋಡಿದ್ರು ಸುಪ್ರೀಂ ಕೋರ್ಟ್ ಇವತ್ತಾನೆ ಆದೇಶವನ್ನು ಮಾಡಿದೆ. ಇವತ್ತು ಬಿಹಾರದಲ್ಲಿನ 65 ಲಕ್ಷ ಓಟ್ಗಳನ್ನ ವೋಟರ್ ಲಿಸ್ಟ್ ಇಂದ ಕೈ ಬಿಟ್ಟಿದ್ದೀರಿ, 65 ಲಕ್ಷ ಓಟ್ಗಳನ್ನು ಕೂಡ ಸೇರಿಸಬೇಕನ್ನೋದ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಇವತ್ತು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮೊದಲೇ ಜಯ ಸಿಕ್ಕಂತಾಗಿದೆ, ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಂತಾಗಿದೆ. ಇವತ್ತು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 50,000 ಮತಗಳ ಅಂತರದಲ್ಲಿ ಇಂಡಿಯಾ ಮೈತ್ರಿಕೂಟದ 34 ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. 34 ಸ್ಥಾನಗಳನ್ನ ಇವತ್ತು ನೀವು ನೋಡ್ಬೋದು. ಮತಗಳತನ ಅಂದ್ರ ಇವತ್ತು ಒಂದು ಬೂತ್ ನಲ್ಲಿ ಒಂದು ಮನೆಗೆ ನಾವು ಮೊನ್ನೆ ಒಂದು ಎಕ್ಸಾಂಪಲ್ ತೋರಿಸಿದ್ರು. ಒಂದು ಮನೆಯಾಗ ಜನನ ಎಲ್ಲ 200 ವೋಟ್ಗಳನ್ನ ಅಲ್ಲಿ ಸೇರಿಸಿದಾರೆ. ಒಂದೇ ಬೂತ್ ನಲ್ಲಿ 200 ವೋಟ್ ಒಂದು ಮನೆಗೆ ಸೇರಿಸಿದ್ದಾರೆ. ಅಂದ್ರೆ ಒಂದು ಬೂತ್ಗೆ 10 ವೋಟ್ ಹೆಚ್ಚು ಕಡಿಮೆ ಆದ್ರೂ ಕೂಡ 20,000 ವೋಟ್ಗಳ ಹೆಚ್ಚು ಕಡಿಮೆ ಆಗುತ್ತೆ. ಈ ತರ ಇವತ್ತು ಒಂದು ಬೂತ್ಗೆ 20 ವೋಟ್ ಸೇರಿಸಿ 40,000 ಹೆಚ್ಚು ಕಡಿಮೆ ಆಗುತ್ತಾ. ಹಂಗಾಗಿ ಇವತ್ತು ಬಿಜೆಪಿ ಅವರು ಅಧಿಕಾರದಾಗಿದ್ದಾರೆ. ಅದೇ 34 ಸ್ಥಾನ ಬಂದಿದ್ರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರದಲ್ಲಿ ಇರ್ತಿತ್ತು. ಈ ಕಾಂಗ್ರೆಸ್ ವೋಟ್ ಹಾಕ್ತಕ್ಕಂಥ ವೋಟ್ ತೆಗೆಯೋದು ಬಿಜೆಪಿ ಅವರ ವೋಟ್ ಅನ್ನ 2-3 ಕ್ಷೇತ್ರಗಳಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡಿದೆ. ಇದೀಗಾಗಲೇ ಎಲೆಕ್ಷನ್ ಕಮಿಷನ್ ಕೂಡ ನಾವು ಕಾಂಗ್ರೆಸ್ ಪಕ್ಷ ಸ್ಪಷ್ಟೀಕರಣ ಕೊಟ್ಟಿದೆ. ಎಲ್ಲೆಲ್ಲಿ ಸೇರ್ಪಡೆಯಾಗಿವೆ, ಎಲ್ಲೆಲ್ಲಿ ಕೈ ಬಿಟ್ಟಿದ್ದಾರೆ, ಇದರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ವಾಮ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದೆ. ಇದನ್ನ ಕಾಂಗ್ರೆಸ್ ಪಕ್ಷ ಬಹಳ ಉಗ್ರವಾಗಿ ಇಂಡಿಯಾ ಮೈತ್ರಿಕೂಟ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ನೇರವಾಗಿ